Littering in public places is injurious to the environment. Sunrise ಜೊತೆಗೆ we are starting our trip. I am really excited and looking forward to have lots of fun. ಸೊ ಇವಾಗ ನಾವು ಯಶವಂತಪುರ ಟು ನೆಲಮಂಗಲ ರೋಡ್ ಮೇಲೆ ಇದ್ದೀವಿ. ಅದಕ್ಕೆ ಕನೆಕ್ಟ್ ಆಗೋ ಫ್ಲೈಓವರ್ದು ಕೆಲಸ ನಡೀತಿದೆ. ಸೊ ಎಲ್ಲರೂ ಸರ್ವಿಸ್ ರೋಡಿಂದ ಬಿಡ್ತಿದ್ದಾರೆ. ದೊಡ್ಡ ಜಾಮ್ ಆಗಿದೆ ಇಲ್ಲಿ. ಅಪ್ ಟು 8 minutes ಜಾಮ್ ಅಂತ ಮ್ಯಾಪಲ್ಲಿ ತೋರಿಸ್ತಿದೆ. ಡೆಲಿಕಸಿಯಲ್ಲಿ ತಿಂಡಿ ಮಾಡಿಕೊಂಡು ಹೊರಟಿದ್ದೀವಿ. ವಿ ಹ್ಯಾಡ್ ಪೊಂಗಲ್, ವಡಾ ಸಾಂಬಾರ್ ಡಿಪ್ ಆ್ಯಂಡ್ ಇಡ್ಲಿ, ದೋಸಾ, ಖಾರಾಬಾತ್. ಇಟ್ ವಾಸ್ ರಿಯಲಿ ಡೆಲಿಷಿಯಸ್. ಆ್ಯಂಡ್ ಕಾಫಿ. ಈ ಜಾಗ ತುಂಬ ಚೆನ್ನಾಗಿದೆ. ಬಿಸಿಲಲ್ಲಿ ಆಚೆ ಕೂತಿದ್ವಿ ಲಾನಲ್ಲಿ. The food was also very delicious. Must recommended place if you are coming on this road. Let's continue the journey. ನಾವು ಈ ರೋಡ್ ತಗೊಂಡಾಗೆಲ್ಲ ಯಡಿಯೂರು ದೇವಸ್ಥಾನ ಹತ್ರ ನಿಲ್ಲಿಸ್ತೀವಿ, ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಸೊ ಇವತ್ತು ನಾವು ನಿಲ್ಲಿಸಿ ದರ್ಶನ ಮಾಡ್ಕೊಂಡು ಹೋಗ್ತಿದ್ದೀವಿ. ನೀವು ಫ್ಲೈಓವರ್ ಮೇಲೆ ಹತ್ತಿದ್ರೆ ಹಾಸನ ರೋಡ್ ಮೇಲೆ ಹೋಗ್ತೀರಾ. ಸೈಡಲ್ಲಿ ಸರ್ವಿಸ್ ರೋಡ್ ಮೇಲೆ ಬಂದರೆ ಈ ರೋಡು ನಿಮ್ಮನ್ನು ಯಡಿಯೂರು ದೇವಸ್ಥಾನ. ಹಿಯರ್ ವಿ ಆರ್. ಇದೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಸೊ ನಾವಿವಾಗ ದೇವಸ್ಥಾನದ ಒಳಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ ಇದೆ. ಕಾರ್ನ ಅಲ್ಲಿ ಹಿಂದೆ ಪಾರ್ಕ್ ಮಾಡಿದ್ದೀವಿ ಆ್ಯಂಡ್ ವಿ ಆರ್ ಗೋಯಿಂಗ್ ಹಿಯರ್. ಇವಾಗ ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಬರೀ 8:30 ಇವಾಗ. ಬಿಸಿಲು ನೋಡಿ ಹೆಂಗಿದೆ, ಫುಲ್ ಸುಡ್ತಿದೆ. ಮುಖ ಎಲ್ಲ ಫುಲ್ಲು ಬರ್ನ್ ಆಗೋದು ಫೀಲ್ ಆಗ್ತಿದೆ. ಬನ್ನಿ ಒಳಗೆ ಹೋಗ್ಬಿಟ್ಟು ಫುಲ್ ದರ್ಶನ ಮಾಡಿಕೊಂಡು ಬರೋಣ, ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ. ಜನ ಜಾಸ್ತಿ ಇದ್ದಾರೆ ಇಲ್ಲಿ. ಇಲ್ಲಿ ತುಂಬ ರಶ್ ಇದೆ. ನಿಮ್ಗೆ ಏನಾನ ನಾರ್ಮಲ್ ಎಂಟ್ರಿ ಅಂದರೆ ಆ ಲೈನ್ ಹಿಂದೆ ಲೈನಲ್ಲಿ ನಡ್ಕೊಂಡು ಒಳಗೆ ದರ್ಶನ ಮಾಡ್ಬೋದು. ನಿಮಗೆ ಏನಾನ ಕ್ವಿಕ್ಕಾಗಿ ಬೇಕಂದರೆ ನೀವು ಸ್ಪೆಷಲ್ ದರ್ಶನ ಅನ್ನೋದು ಒಂದು ಟಿಕೆಟ್ ಇದೆ, ಅದನ್ನು ಕೊಂಡ್ಕೊಳ್ಬೋದು. ಅದು ಒಬ್ಬರಿಗೆ 100 ರೂಪಾಯಿ, ಮಕ್ಕಳಿಗೆ ಫ್ರೀ. ಅದು ನಿಮಗೆ ಡೈರೆಕ್ಟು ಈ ಎಂಟ್ರಿ ಒಳಗೆ ಕರ್ಕೊಂಡೋಗಿ ದೇವರದು ಕ್ಲೋಸ್ ದರ್ಶನ ಮಾಡ್ಬೋದು. ಅದರಿಂದ ಫುಲ್ ಕ್ಲೋಸ್ ಆಗಿ ನೋಡ್ಬೋದು. ಇವತ್ತು ದೇವರಿಗೆ ಫುಲ್ಲು ಫ್ರೂಟ್ಸಲ್ಲಿ ಅಲಂಕಾರ ಮಾಡಿದ್ರು. ರಶ್ ತುಂಬ ಇದೆ ಇವತ್ತು ಸಂಡೇ ಅಂತ. ಸೊ ಇವಾಗ ದರ್ಶನ ಮಾಡ್ಕೊಂಡು
ಸ್ವಲ್ಪ ಲೈವ್ಲಿ ಆಗಿದೆ. ನಾನು ಇಲ್ಲಿ ಯಾವತ್ತೂ ಇಷ್ಟೊಂದು ಕ್ರೌಡ್ ನೋಡಿರಲಿಲ್ಲ ದೇವಸ್ಥಾನದಲ್ಲಿ. ನಾವು ಯಾವಾಗಲೂ ಬಂದರೂ ಒಂದು 6-6:30 ಬೆಳಗಿನ ಜಾವ ಬರ್ತಿದ್ವಿ. ಇವತ್ತು ಭಾನುವಾರ ಫಸ್ಟ್ ಟೈಮ್ ಬಂದಿರೋದು ಆಫ್ಟರ್ ಮೆನಿ ಇಯರ್ಸ್. ಇಷ್ಟು ಕ್ರೌಡ್ ನೋಡಿ ಇನ್ನೊಂದು ಹಬ್ಬ ಆಚರಣೆ ಏನೋ ನಡೀತಾ ಇದೆ ಅನಿಸ್ತಾ ಇದೆ. ಒಳಗಡೆ ಬಂದು ನೋಡಿದಾಗ ದೇವ್ರ ಅಲಂಕಾರ ತುಂಬಾ ಚೆನ್ನಾಗಿತ್ತು. ಇದು ಎಲ್ಲ ಥರ ಹಣ್ಣುಗಳಲ್ಲಿ ಅಲಂಕಾರ ಮಾಡಿದರು. ನೀವು ಆದರೆ ಬನ್ನಿ. ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಒಂದು ವಾರ ಆಗೋಗಿರುತ್ತೆ. ಸೊ ಡೌಟ್ ನಿಮಗೆ ಬಟ್ ಫೀಲಿಂಗ್ ವೆರಿ ಹ್ಯಾಪಿ ಆಫ್ಟರ್ ಅ ಲಾಂಗ್ ಟೈಮ್. ನಾನು ಚಿಕ್ಕ ವಯಸ್ಸಲ್ಲಿ ಈ ಥರ ಕ್ರೌಡೆಡ್ ಟೆಂಪಲ್ ಇದು ಮೆಮರೀಸ್ ಎಲ್ಲ ಇವಾಗ ಜ್ಞಾಪಕ ಬರ್ತಾ ಇದೆ. So overall enjoyed 100%, right? ಬರ್ತೈತೆ ಬಾ ಇಲ್ಲಿ ತಿನ್ಬಾ. ಸೊ ಇವಾಗ ನಾನು ನಿಮಗೆ ಒಂದು ಆನೆ ತೋರಿಸಿದೆ. ಅದು ನನ್ನ ಬೆಸ್ಟ್ ಫ್ರೆಂಡು. ನಾನಿಲ್ಲಿ ಚಿಕ್ಕವಳಿಂದ ಬರ್ತಿದ್ದೀನಿ. ಬಂದಾಗೆಲ್ಲ ನಾನು ಆನೆ ಹತ್ರ ಹೋಗ್ಬಿಟ್ಟು ಹಾಯ್ ಅಂತೀನಿ. ಸಕಲೇಶ್ಪುರ ಸೀರೀಸಲ್ಲಿ ನೀವು ನೋಡಿರ್ತೀರಾ, ನಾವಿಲ್ಲಿ ಬಂದಿದ್ವಿ. ಮತ್ತು ಆನೆ ಕೈಯಿಂದ, ಆನೆ ಸೊಂಡ್ಲಿಂದ ಆಶೀರ್ವಾದ ತಗೊಂಡಿದ್ದೆ ನಾನು. ಒಂದು 3-4 ಸತಿ ಕೊಡ್ತು. ಅದು ಫುಲ್ಲು ಖುಷಿ ಆಗ್ತು ನನಗೆ. ರೈಟ್, ಬಂದಾಗೆಲ್ಲ ಶೇಕರ್ ಮಾಡಿ ಅದಕ್ಕೆ ಒಂದಷ್ಟು ಪಾಯಿಂಟ್ಗಳು ಕೊಟ್ಟರೆ ಅದಕ್ಕೆ ಖುಷಿ ಆಗುತ್ತೆ. ತಗೊಂಡು ಲಾಸ್ಟ್ ಟೈಮ್ ಮೇಲೆ ಜ್ವಲ್ಲಲ್ಲ ಲಾಂಗ್ ಟೈಮ್ ರಿಲೇಷನ್. ಎಸ್, ಇವಾಗ ಇವಾಗ ನಾವು ವಾಪಸ್ ಕಾರ್ ಹತ್ರ ಹೋಗ್ತಿದ್ದೀವಿ. ಆ್ಯಂಡ್ ವಿಲ್ ಕಂಟಿನ್ಯೂ ದ ಜರ್ನಿ ನಾವು. ರೋಡ್ಸ್ ಎಲ್ಲ ಫುಲ್ಲು ಬ್ಯೂಟಿಫುಲ್ ಆಗಿದೆ. 2 ಕಡೆನೂ ಮರಗಳಿದ್ದಾವೆ. ಆ್ಯಂಡ್ ಇಟ್ ಈಸ್ ರಿಯಲಿ ಪ್ರಿಟಿ. ಶೇಡ್ ಕೂಡ ಕೊಡ್ತಿದೆ. ಶೇಡ್ ಇಲ್ಲ ಅಂದರೆ ಒಳಗೆಲ್ಲ ಫುಲ್ಲು ಸುಟ್ಟೋಗತ್ತೆ ಕಾರು. ಬೆಟ್ಟಗಳು ಕಾಣಿಸೋಕ್ಕೆ ಶುರು ಆಗಿದ್ದಾವೆ. ಇಟ್ ಈಸ್ ಲುಕಿಂಗ್ ರಿಯಲಿ ಪ್ರಿಟಿ. ಸೀನರಿ ಅಂತೂ ರಿಯಲಿ ಗುಡ್. ಇಲ್ಲಿ ರೋಡಿಂದು ಕೆಲಸ ನಡೀತಿದೆ ಅಥವಾ ಇನ್ನೂ ನಡಿಬೇಕು ಅನ್ಸತ್ತೆ. ಇಲ್ಲಿ ಎಲ್ಲ ರೋಡು ಫುಲ್ ಕಿತ್ತೋಗ್ಬಿಟ್ಟಿದೆ. ಜಲ್ಲಿಕಲ್ಲಿದೆ ಎಲ್ಲ ಕಡೆ. ಧೂಳಂತೂ ತುಂಬ ಎದ್ದೇಳ್ತಿದೆ. ಅದಕ್ಕೆ ಫುಲ್ಲು ಎಲ್ಲ ಕಡೆದು ಕಿಟಕಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ನಮಗೆ ಇನ್ನು ಸ್ವಲ್ಪ ಹೊತ್ತರಲ್ಲಿ ಎಲ್ಲ ಕಡೆ ಬರೀ ಟೀ ಎಸ್ಟೇಟ್ ಕಾಣಿಸೋಕ್ಕೆ ಶುರು ಆಗುತ್ತೆ. ಫುಲ್ಲು ಲಶ್ ಗ್ರೀನ್ ಆಗಿರುತ್ತೆ. ಆ್ಯಂಡ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಟೇಕ್ ಸಮ್ ಲವ್ಲಿ ಪಿಕ್ಚರ್ಸ್ ವಿತ್ ದ ಟೀ ಎಸ್ಟೇಟ್. ವಾವ್, ನನ್ನ ಮುಂದೆ ನೀವು ನೋಡ್ಬೋದು ಫುಲ್ಲು ಟೀ ಎಸ್ಟೇಟ್ಸ್ ಇದ್ದಾವೆ. ಇಟ್ಸ್ ಲುಕಿಂಗ್ ರಿಯಲಿ ಪ್ರಿಟಿ. ಇನ್ನು ಮುಂದೆ ಇನ್ನೂ ಜಾಸ್ತಿ ಟೀ ಎಸ್ಟೇಟ್ಸ್ ಕಾಣಿಸ್ತವೆ ನಮಗೆ. ಸೊ
ಇವಾಗ ನಾವು ಮೇಲ್ ಹತ್ಬಿಟ್ಟು ಫೋಟೋ ತೆಗೆಸ್ಕೊತೀವಿ ಅಂತ ಇಲ್ಲಿ ನಿಲ್ಸಿದ್ದೀವಿ. ಹತ್ತಕ್ಕೂ ಇಲ್ಲಿ ಜಾಗ ಇದೆ, ಸೊ ಇಟ್ಸ್ ಗೋಣ ಬಿ ಈಸಿಯರ್. ಹಾಯ್, ವಾಪಸ್ಸು ಜರ್ನಿನ ಕಂಟಿನ್ಯೂ ಮಾಡಿದ್ದೀವಿ. ವಿ ಹ್ಯಾವ್ ಅ ಲಾಂಗ್ ಡಿಸ್ಟೆನ್ಸ್ ಟು ಕವರ್. ಅಪ್ಪ ನಿಲ್ಲಿಸಿ, ಒಂದು ದೊಡ್ಡ ಆಕ್ಸಿಡೆಂಟ್ ಆಗ್ತಾ ತಪ್ಪಿತು. ನೀವು ನೋಡ್ಬೋದು ಹಸುಗಳು ಹೆಂಗೆ ಫಾಸ್ಟಾಗಿ ರೋಡ್ ಮೇಲೆ ಬಂದವು. ಥ್ಯಾಂಕ್ ಗಾಡ್ ಏನೂ ಆಗಲಿಲ್ಲ. ಅವು ಪಾಪ ಮೂಕ ಪ್ರಾಣಿಗಳು, ಅದಕ್ಕೆ ಏನೂ ಗೊತ್ತಾಗಲ್ಲ. ನಾವೇ ಮನುಷ್ಯರು ಎಚ್ಚರಿಕೆ ವಹಿಸ್ಕೊಂಡು ಗಾಡಿನ ಓಡಿಸ್ಬೇಕು. ಆನ್ ಅ ಪಾಸಿಟಿವ್ ನೋಟ್, ಲೆಟ್ಸ್ ಕಂಟಿನ್ಯೂ ದ ಜರ್ನಿ. ಈ ಥರ ಕಾಫಿ ಪ್ಲಾಂಟೇಷನ್ಗಳನ್ನು ನಾನು ನಿಮಗೆ ರೀಸೆಂಟಾಗಿ ಏರ್ಕಾಡ್ ಸೀರೀಸ್ ಮತ್ತು ಊಟಿ ಸೀರೀಸಲ್ಲಿ ತೋರಿಸಿದ್ದೆ, ಮತ್ತು ಸಕಲೇಶ್ಪುರ ಸೀರೀಸಲ್ಲೂ ತೋರಿಸಿದ್ದೆ. ಹೆಂಚು ಮನೆಗಳ ಸಾಲು ಸಾಲು ಕಣ್ಣಿಗೆ ಹಬ್ಬ ಇದ್ದಂಗಿದೆ. ಇಟ್ ಈಸ್ ಜಸ್ಟ್ ಆಡಿಂಗ್ ಟು ದ ಬ್ಯೂಟಿ ಆಫ್ ದ ಡ್ರೈವ್. ಮಲೆನಾಡು ಸೀಮೆಯಲ್ಲಿ ಈ ಥರ ಮನೆಗಳ ಸಾಲು ಸಾಲು ನೋಡ್ಬೋದು. ಇಲ್ಲಿ ನಮಗೆ ತಾಟಿ ಲಿಂಕ್ ಸಿಕ್ಕಿದೆ. ಐ ರಿಯಲಿ ವಾಂಟೆಡ್ ಟು ಇಟ್ ದಿಸ್ ಫ್ರಮ್ ಅ ರಿಯಲಿ ಲಾಂಗ್ ಟೈಮ್. After the fruit break, we have again started our journey. That's it for this video, friends. If you enjoyed this video, please do give it a like, subscribe to the channel and share this video with your friends and family so that they don't miss out on this fun. And do hit the notification bell for new videos.